ಪೊಲೀಸ್ ಕಣ ಇವ್ರು ಫೋನ್ ಮಾಡಿ ತೊಂದರೆ ಐತೈತೆ ಅಂತ ಹೇಳ್ತವ್ರೆ. ಎಷ್ಟರ ಮಟ್ಟಿಗೆ ಇವ್ರು ದರ್ಪ ಐತೆ ನೋಡು. ಕನ್ನಡ ಕಲಿಯಲ್ಲ ಅಂದ್ರೆ ಹೋಗ್ತಾರೆ, ಕಲಿಯಲ್ಲ ಅಂದ್ರೆ ರಾಜ್ಯ ಬಿಟ್ಟು ನೀವು ಯಾವ ನೀಡಿದ ಕೇಳಿದ್ದಾನೆ. ಇನ್ನೊಂದ್ಸಲ ಬತ್ತು ಅಂದ್ರೆ ಆತ ಇಲ್ಲಿ ಕೆಲಸನೇ ಮಾಡಂಗಿಲ್ಲ, ಹೊರಗೋಡಿಸ್ತೀವಿ ನಾವು. ಏನಪ್ಪ ನೋಡ್ತಾ ಇದ್ಯಾ? ನಿಮ್ಮ ದೌಲತ್ತು ದುರಾಂಕಾರ ಮೂರಿಂದ ಬಿಟ್ಟು ಬಂದ್ರಲ್ಲ, ಅಲ್ಲೇ ಅದನ್ನು ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ನಿಮ್ಮ ದೌಲತ್ತು ದುರಾಂಕಾರ ತಂದು ತೋರಿಸಿದ್ರೆ ಬಗ್ಸಿ ಬಡಿತೀವಿ. ಬರ್ತೀರಾ? ನಿಯತ್ತಿಂದ ಬಸ್ಕೊಂಡಿರಂಗಿದ್ರೆ ಇಲ್ರಿ, ಇಲ್ಲ ತಿಕ್ಕಾಬಾಯಿ ಮುಚ್ಕೊಂಡು ಹೋಯ್ತಾ ಇರ್ರಿ. 2 ನಿಮಿಷ ನಿಮ್ಮ ಅಂಗಡಿ ನಾಸ್ತಿ ಮಾಡ್ಬಿಟ್ಟು ಹೋಗ್ತೀವಿ. ಯಾವನು ಬಂದು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕೆಟ್ಟದಾಗಿ ಮಾತಾಡಲ್ಲ, ಕ್ಷಮಿಸ್ಬಿಡಿ. ಇನ್ನೇ ಕಲಿತಿರೋದು ಬನ್ನಿ. ನೀವು ಕನ್ನಡ ಕಲಿಯಲ್ಲ ಅಂದ್ರಂತೆ. ಓನರ್ ಇಲ್ಲ ಅಲ್ಲ, ನೀವು ಕನ್ನಡದಲ್ಲಿ ಮಾತಾಡ್ರಿ. ಕನ್ನಡ ಕಲಿಯಲ್ಲ ಅಂದ್ರಂತೆ ಯಾಕೆ? ಯಾರ್ರಿ ಅದು ಓನರ್ ಫೋನ್ ಮಾಡ್ರಿ, ಕರ್ಸ್ರಿ ಓನರ್ನ. ಎಲ್ಲಿಂದ ನಾವು ಬರ್ತೀರಾ? ಇಲ್ಲಿ ಬದುಕಕ್ಕೆ ಬಂದ್ಮೇಲೆ ಇಲ್ಲಿ ಭಾಷೆ ಕಲಿಯೋಕೆ ಕಷ್ಟ ನಿಮ್ಗಳಿಗೆ. ಕನ್ನಡ ಕಲಿಯಲ್ಲ ಕಲಿಯಲ್ವಂತೆ. ಹೋಗ್ತಾರೆ, ಕಲಿಯಲ್ಲ ಅಂದ್ರೆ ರಾಜ್ಯ ಬಿಟ್ಟು ನೀವು ಯಾವ ನೀಡಿದ ಕೇಳಿದ್ದಾನೆ. ಯಾವನನ್ನು ಕರೆದು ಹೇಳಿದಾನ ನಿನ್ನ ಇಲ್ಲಿರೋ ಅಂದ್ಬಿಟ್ಟು? ಕರೆದು ಹೇಳಿದಾನೇನಪ್ಪ ನಿನ್ನ ಇಲ್ಲಿರೋ ಅಂದ್ಬಿಟ್ಟು? ಬರಲ್ಲ ಅಂದ್ರೆ ಹೋಗ್ತಾ ಇರು ಕರ್ನಾಟಕದಿಂದ. ನೀವು ಯಾವ ನೀಡೋ ಅಂದಿದ್ದಾನೆ? ನಿಮ್ಮ ಓನರ್ ಹೇಳಿಲ್ಲ ಕನ್ನಡ ಕಲಿಯಲ್ಲ ಅಂತ, ನೀನು ಹೇಳಿರೋದು. ಕನ್ನಡ ಕಲಿಯಲ್ಲ ಅಂತ ನೀನು ಹೇಳಿದ್ದು. ಮಾಡು ಅಂದ್ಬಿಡ್ತೀರ ಎಲ್ಲೆಲ್ಲಿ ನಾನು. ನಿನಗೆ ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಮೂರೇ ಜನ. ಏನು ಹೆಸರೇನ್ರಿ ಇವ್ರದ್ದು? ಹಲೋ ಸರ್, ನಮಸ್ತೆ. ನಮ್ಮ ಹೆಸರು ಏನು ಹೆಸರು? ಸರ್ಕಾರ. ಹಾಂ ಸರ್, ನಿಮ್ಮ ಅಂಗಡಿ ಒಬ್ಬರು ಕನ್ನಡ ಬರೋಲ್ಲ ಇಲ್ಲಿರೋ ಕೆಲಸ ಮಾಡೋರಿಗೆ. ಕನ್ನಡ ಹೊಸಬ್ರು ಬರಲಿ ಸರ್, ಬರೋಣ ನಾವು ಬೇಡ ಅನ್ನಲ್ಲ. ಬಂದಾಗ ನೀನು ಕನ್ನಡ ಮಾತಾಡಪ್ಪ ಅರೆ ಕಲಿಯಲ್ಲ, ಏನು ಮಾಡ್ತೀಯ ಅಂತ ನಾನು. ಸರ್, ನಾವು ನಿಮಗೆ ಬಂದು ಬದುಕೋದಕ್ಕೆ ನಾವು ತೊಂದರೆ ಕೊಡ್ತಾ ಇಲ್ಲ. ಬನ್ನಿ ಬದುಕಿ. ಬಂದಾಗ ಈ ಭಾಷೆ ಕಲೀರಿ. ಕಲಿಯೋಕ್ಕಾಗಿಲ್ವಾ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿ. ಅದನ್ನ ಬಿಟ್ಟು ನಾನು ಕಲಿಯಲ್ಲ, ಮಾತಾಡಲ್ಲ. ಹಾಂ ಸರ್, ನೀವು ಕೆಲಸ ಮಾಡೋಕೆ ಹಿಂದಿನೇ ಬೇಕು ಅಂದರೆ ಹೋಗಿ ಹಿಂದಿ ರಾಜ್ಯಗಳಿಗೆ ಹೋಗಿ. ಕರ್ನಾಟಕ ಇಲ್ಲಿ ಕನ್ನಡ ಕಲಿತು ಬದುಕ್ರಿ. ನಿಮ್ಮ ಕೆಲಸಕ್ಕೆ ಹಿಂದಿ ಬೇಕು, ತಮಿಳು ಬೇಕು, ತೆಲುಗು ಬೇಕು ಅನ್ನೋದಕ್ಕೆ ಇದು ಬೇರೆ ರಾಜ್ಯ ಅಲ್ಲ ಸರ್. ಕರ್ನಾಟಕ ಇಲ್ಲಿ ಕನ್ನಡ ಅಷ್ಟೇ ಬೇಕಾಗಿರೋದು. ಒಬ್ಬ ಕನ್ನಡಿಗ ನಿಮ್ಮ ಹತ್ರ ವ್ಯವಹಾರಕ್ಕೆ ಬರ್ತಾ ಇದ್ದಾನೆ ಅಂದರೆ ಅವ್ನು ಕನ್ನಡದಲ್ಲಿ ನೀವು ವ್ಯವಹಾರ ಮಾಡಬೇಕು. ಅದನ್ನು ಬಿಟ್ಟು ನೀವು ಹೆಂಗೆ ಹಿಂದಿ ಕಲಿ ಅಂತೀರಾ? ಸರ್, ಒನ್ ಟೈಮ್ ಅಲ್ಲ, ಇವಾಗ ಬಂದು ನಾನು ಕೇಳಿದ್ರು ಅಂತ ಕನ್ನಡದಲ್ಲಿ ಮಾತಾಡ್ತೀರಾ. ಯಾಕೆ ಕನ್ನಡ ಕಲಿಬೇಕು ಅಂತಿದ್ದಾನಂತ? ಇವಾಗ ಯಾರು ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ದು? ಯಾರ ಹುಡುಗ? ಕನ್ನಡ ಯಾಕೆ ಕಲಿಬೇಕು ಅಂತಾನಲ್ಲ. ಏನು ಅವ್ರ ರಾಜ್ಯದಲ್ಲಿ ಇದ್ದೀವ ನಾವು? ಏನ್ರಿ ನಿಮ್ಮ ಹೆಸರು? ಹಲೋ, ಅಲಿ ಅಂತೆ. ಕನ್ನಡ ಕಲಿಯಲ್ಲ, ಏನಂತ ಕಲಿಬೇಕು ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇದನ್ನ? ಸರ್, ನಾವು ಹೇಳ್ತಾ ಇದ್ದೀವಿ, ಇನ್ನೊಂದು 2 ತಿಂಗಳಲ್ಲಿ ಅವರೆಲ್ಲ ಫಸ್ಟ್ ಕನ್ನಡ ಕಲಿತು ಮಾತಾಡ್ಕೊಂಡು ಕೆಲಸ ಮಾಡೋಂಗೆ ಆಗಬೇಕು. ಎರಡನೇದಾಗಿ ನಿಮ್ಮದು ಅಂಗಡಿ ನೇಮ್ ಬೋರ್ಡು ಎಲ್ಲೋ ಮೂಲೆಯಲ್ಲಿ ತಗೊಂಡೋಗಿ ಚಿಕ್ಕದಾಗ ಕನ್ನಡ ಹಾಕೋದಲ್ಲ. BBMP ನಿಯಮ ಗೊತ್ತಾ? 70% ಕನ್ನಡ ಕಡ್ಡಾಯವಾಗಿರಬೇಕು. ನೇಮ್ ಬೋರ್ಡು ಚೇಂಜ್ ಮಾಡಿಸಿ ಕನ್ನಡ ದೊಡ್ಡದಾಗಿರಬೇಕು. ಚಿಕ್ಕದಾಗೆಲ್ಲ ಮೂಲೆಯಲ್ಲಿ ಹಾಕೊಳ್ಳೋದಲ್ಲ. ಅದೇ ಏನೋ ಮಾಡಿ ಒಟ್ಟಾಗಿ ದೊಡ್ಡದಾಗಿ ಕನ್ನಡ ಹಾಕಿ. ಕನ್ನಡ ದೊಡ್ಡದಾಗಿ ಹಾಕಿ. ಇವ್ರಿಗೆಲ್ಲ ಮೊದಲು ಕನ್ನಡ ಕಲಿಸ್ರಿ. ಅವ್ರಿಗೆ ಹೇಳ್ರಿ, ಅವ್ರಿಗೆ ಬಂದವ್ರ ಹತ್ರ ಕರೆಕ್ಟಾಗಿ ಮಾತಾಡೋಕ್ಕೆ. ಕನ್ನಡ ಕಲಿಯಲ್ಲ ಮಾಡಲ್ಲ ಅಂದರೆ ಇದು ಫಸ್ಟ್ ಟೈಮ್ ಅಂತ ಬಿಟ್ಬಿಟ್ಟು ಹೋಗ್ತಾ ಇರೋದು. ಇನ್ನೊಂದ್ಸಲ ಬತ್ತು ಅಂದರೆ ಆತ ಇಲ್ಲಿ ಕೆಲಸನೇ ಮಾಡಂಗಿಲ್ಲ, ಹೊರಗೋಡಿಸ್ತೀವಿ ನಾವು. ಹೇಳಿ ಅವ್ರಿಗೆ. ಏನಪ್ಪ ನೋಡ್ತಾ ಇದೆಯಾ? ಕೊಡ್ತೀನಿ, ಮಾತಾಡಿ ಅವ್ರ ಹತ್ರ. ನೋಡ್ರಿ, ಈಗ ಮಾತಾಡಿ. ಇಲ್ಲಿ ಯಾರಾದರೂ ಬಂದು ಕನ್ನಡದಲ್ಲಿ ಮಾತಾಡಿ ಅಂದರೆ ಕಲಿತೀನಿ ಅಂತ ಹೇಳಿ. ಅದನ್ನೇ ಹೇಳಿ, ಸ್ವಲ್ಪ ಬರುತ್ತೆ ಕಲಿತೀನಿ ಅಂತ. ಮಾತಾಡಲ್ಲ, ಬರಲ್ಲ, ಅವೆಲ್ಲ ಬಿಟ್ಬಿಡಿ. ಇಲ್ಲಿ ನಿಮ್ಮ ದೌಲತ್ತು ದುರಾಂಕಾರ ಮೂರಿಂದ ಬಿಟ್ಟು ಬಂದ್ರಲ್ಲ, ಅಲ್ಲೇ ಅದನ್ನು ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ನಿಮ್ಮ ದೌಲತ್ತು ದುರಾಂಕಾರ ತಂದು ತೋರಿಸಿದ್ರೆ ಬಗ್ಸಿ ಬಡಿತೀವಿ. ಅರ್ಥ ಆಯ್ತಾ? ಇನ್ನೊಂದ್ಸಲ ಕನ್ನಡಿಗರ ತಂಟೆಗೆ ಬರೋಕ್ಕೆ ಹೋಗ್ಬೇಡ್ರಿ. ಫೋನ್ ಮಾಡೋಂಗಿದ್ರೆ ಮಾಡಲಿ, ಇಲ್ಲ ಅಂಗಡಿ ಮುಗಿಸೋಣ. ಅದೇನು ದೊಡ್ಡ ಕೆಲಸ ಅಲ್ಲ. ನಾನು ಕಾನೂನು ಸಪೋರ್ಟ್ ನನಗೆ ಮೋಸ ಮಾಡಿದ್ದೇನೆ. ಏನು ಮಾಡೋಣ?
ಅಕ್ಕಿ ಮಾಡ್ಯವನೆ ಹಾ. ಅಷ್ಟು ಅಕ್ಕಿ ಮಾಡಕ್ ಬಂದಿಲ್ಲ ಅವನಿಗೆ. ಸರಿ ಬಿಡಪ್ಪ ಯಾಕೆ ಅದು ಎಲ್ಲ ಲಾಕ್ ಎಲ್ಲ ಹೊಡೆದಾಕಿದ, ಯಾಕೆ ಲಾಕ್ ಎಲ್ಲ ಹೊಡೆದಾಕಿದ ಅಂತಂದೆ. ಅವ್ನು ಕನ್ನಡನೇ ಮಾತಾಡ್ತಾ ಇಲ್ಲ. ಆಮೇಲೆ ಹಿಂದಿಯಲ್ಲಿ ನನಗೆ ಬೈದಂತೆ. ನಿಮಗೆ ಹೋಯ್ತಾ? ಅದಕ್ಕೆ ನನಗೆ ಕೋಪ ಬಂದ್ಬಿಡ್ತು. ಏನಂದ? ಗಾಡಿ ಹಾಕಿ ಹಾಕು ತಗೊಂಡು ಹೋದ್ರೆ ಏನೋ ಮಾತಾಡ್ದ ಅವನು. ಏಯ್ ಸ್ವಾಮಿ ಕಳ್ಸಿದವ್ರು ಇಲ್ಲಿ ಬರ್ರಿ ಇಲ್ಲಿ. ಅವನು ತಪ್ಪಿ ಓಯ್ ನಿನ್ನೆ ಬಾಪ ಇಲ್ಲಿ ಬೈಲಿ. ಏನಂದೆ? ಏನ್ ಮಾತಾಡ್ದೆ ಅವ್ರ ಹತ್ರ? ಏನಪ್ಪ ಮಾತಾಡ್ದೆ ಅವ್ರ ಹತ್ರ? ಕನ್ನಡ ಬರಲ್ಲ ಅಲ್ಲ, ಕನ್ನಡ ಕಲಿತೀನಿ ಬೇಕು ಆಯ್ತಾ? ಕನ್ನಡ ಬರಲ್ಲ ಆಗಿರಲ್ಲ ನಿಮ್ಮ ಊರಲ್ಲಿ ಇಟ್ಕೋ. ಇಲ್ಲಿ ಬಂದ್ಮೇಲೆ ಮುಚ್ಕೊಂಡು ಕನ್ನಡ ಕಲ್ತ್ಕೊಂಡು ಮಾತಾಡ್ರಿ. ಏನೋ ಬೈದಂತೆ ಅವ್ರಿಗೆ, ಅದನ್ನ ಬಿಡಿ. ಅವ್ರಿಗೇನೋ ಬೈದಂತೆ ಅದನ್ನ ಕೇಳಿ. ಬಂದಾಗ ಕನ್ನಡಿಗರಾಗಿ ಒಂದು ಕೇಳಿ, ಕನ್ನಡದ ಪರವಾಗಿ ನಿಲ್ಲಿ. ಈ ತರ ಕನ್ನಡ ಬಂದಿರೋ ಕನ್ನಡಿಗರೆಲ್ಲ ಬೆಂಬಲಿಸ್ಕೊಂಡು ಲಾಂಛನವನ್ನ ಹೊಡೆದು ಕಳಿಸಿ ಏನ್ ತಿಳ್ಕೊಂತೀರಾ? ನಾವ್ ಈ ಕಡೆ ಸೌಜನ್ಯದಿಂದ ಇರೋದಕ್ಕೆ ನಮ್ಮ ಮಕ್ಕಳು ಎದುರಾಡ್ತಿರೋದು. ನೋಡಪ್ಪ ತಮ್ಮ, ನಿನ್ ವಯಸ್ಸೇನೋ ಅವ್ರ ವಯಸ್ಸೇನೋ, ಅವ್ರ ಹತ್ರ ಮಾತಾಡೋದು ಮರ್ಯಾದೆ ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ರಿ. ಬರ್ತೀರಾ ಅಂದ್ರೆ ಬರ್ತೀರಾ? ನಿಯತ್ತಿಂದ ಬಸ್ಕೊಂಡಿರಂಗಿದ್ರೆ ಇಲ್ರಿ, ಇಲ್ಲ ತಿಕ್ಕಾಬಾಯಿ ಮುಚ್ಕೊಂಡು ಹೋಯ್ತಾ ಇರ್ರಿ. ನೀನು ದೌಲತ್ ದುರಾಂಕಾರ ತೋರಿಸ್ತೀಯ ಗೊತ್ತಾ? ಅದೆಲ್ಲ ನಿಮ್ಮೂರಲ್ಲಿ 2 ನಿಮಿಷ ಕೇಳಿರಿ. ಇವಾಗಲೇ 2 ನಿಮಿಷ ನಿಮ್ಮ ಅಂಗಡಿ ನಾಸ್ತಿ ಮಾಡ್ಬಿಟ್ಟು ಹೋಗ್ತೀವಿ. ಯಾವನು ಬಂದು ಏನು ಮಾಡಕ್ ಆಗಲ್ಲ ಇಲ್ಲಿ ಆಯ್ತಾ? ಒಳ್ಳೆ ಮಾತಲ್ಲಿ ಬಂದು ಹೇಳ್ತಿದೀವಿ ಎಲ್ಲ. ಅದನ್ನ ಕಲ್ತ್ಕೊಂಡು ಹೋಗ್ರಿ. ಕನ್ನಡ ಕಲ್ತಿ ಎಲ್ಲವನ್ನು ಕನ್ನಡದಲ್ಲಿ ಮಾತಾಡ್ಬೇಕು. ಇವನಲ್ಲ ಬರೋನವ್ರು ಮಾತಾಡ್ದ. ಇವನೇನೋ ಚಿಕ್ಕ ಹುಡುಗ ಬಂದು ಪೊಲೀಸ್ ಕಣ ಇವ್ರು ಫೋನ್ ಮಾಡಿ ತೊಂದರೆ ಐತೈತೆ ಅಂತ ಹೇಳ್ತವ್ರೆ. ಎಷ್ಟರ ಮಟ್ಟಿಗೆ ಇವ್ರ ದರ್ಪ ಐತೆ ನೋಡು. ತಪ್ಪಾಯ್ತು ಸಾರಿ ಕೇಳ. ಮುಂದೆ ಬೈಲಿ ಕೈ ಮುಗಿ ಅಣ್ಣ, ತಪ್ಪಾಯ್ತು. ಇನ್ನೊಂದ್ಸಲ ನಿಮ್ಗಾಗ್ಲಿ ಕನ್ನಡದ ಬಗ್ಗೆ ಆಗ್ಲಿ ಕೆಟ್ಟದಾಗಿ ಮಾತಾಡಲ್ಲ, ಕ್ಷಮಿಸ್ಬಿಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್, ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ KP ಅಗರವಾಡ್ನ ಅಧ್ಯಕ್ಷ ಮಾತಾಡ್ತಿರೋರು. ಏನು ಇವತ್ತು ರಾಜಾಜಿನಗರದಲ್ಲಿ ಪೊಲೀಸ್ ಅಧಿಕಾರಿಗಳು, ಇವರು ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಬಂದ್ಬಿಟ್ಟು ಗಾಡಿ ರಿಪೇರಿ ಮಾಡಿಸ್ಬೇಕು ಅಂತ ಏನಿಲ್ಲಿ ಬರ್ತಾರೆ ಈ ಅಂಗಡಿಗೆ ಕೀ ರಿಪೇರಿ ಮಾಡಿಸ್ಬೇಕು ಅಂತ. ಇಲ್ಲಿ ಬಂದಾಗ ಕೆಲಸ ಮಾಡುವಂಥ ಯುವಕರು ಕನ್ನಡನೂ ಮಾತಾಡಲ್ಲ, ಆ ಕಡೆ ಗಾಡಿನ ಹಾಳು ಮಾಡಿರ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಬೇರೆ ರೀತಿಯಲ್ಲಿ ಮಾತಾಡಿ ಬೈದು ಮನ್ಸು ನೋಯಿಸಿರ್ತಾರೆ. ಆ ಸಮಯದಲ್ಲಿ ಕರೆ ಮಾಡಿ ಈ ಥರ ಆಗಿದೆ, ತೊಂದರೆ ಆಗಿದೆ ಅಂದಾಗ ನಾವು ಆ ಕ್ಷಣಕ್ಕೆ ಇಲ್ಲಿಗೆ ಬಂದು ಅವ್ರಿಗೆ ಏನು ಹೇಳ್ಬೇಕು ಹೇಳಿ, ಅವ್ರಿಗೆ ಈಗ 2 ತಿಂಗಳ ಕಾಲಾವಕಾಶ ನೀಡಿದ್ದೀವಿ. ಅವ್ರು ಕನ್ನಡ ಕಲಿತು ಅಂಗಡಿ ನಡೆಸೋದಾದ್ರೆ ನಡೆಸಲಿ, ಇಲ್ಲವ್ರಿಗೆ ಕರ್ನಾಟಕ ಬಿಟ್ಟೋದ್ರೆ ಅನ್ನೋಂಥ ಎಚ್ಚರಿಕೆನ ನೀಡಿದ್ದೀವಿ. ದಯವಿಟ್ಟು ನಾವು ಕನ್ನಡಿಗರು ಎಲ್ಲರೂ ಕೇಳ್ಕೊಳ್ಳೋದೇನು ಗೊತ್ತಾ, ಮೊದಲು ಯಾರು ನಿಮ್ಮ ಅಕ್ಕಪಕ್ಕದಲ್ಲಿರೋವಂಥ ಕನ್ನಡಿಗರು ಯಾರಿದ್ದೀರಾ ಈ ರೀತಿ ಅನ್ಯಾಯ ಆಗ್ತಿದ್ದು ಅಂದರೆ ಧ್ವನಿ ಎತ್ತಿ ನೀವೆಲ್ಲ ಒಗ್ಗಟ್ಟಾಗಿ. ನಾವು ಒಗ್ಗಟ್ಟರೇ ಇವತ್ತು ನಮ್ಮ ಭಾಷೆಯ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ಳೋದಕ್ಕಾಗೋದು. ಎಲ್ಲೆಲ್ಲಿಂದನೋ ಬರ್ತಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇಂಥವ್ರ ವಿರುದ್ಧ ನಾವೆಲ್ಲ ಕೂಡಿದ್ರೆ ನಮ್ಮ ಭಾಷೆಗಾಗಿ, ನಮ್ಮ ನಾಡಿಗಾಗಿ ನಾವು ನ್ಯಾಯ ಒದಗಿಸೋದಕ್ಕಾಗೋದು. ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ ಅಂತ ನಾನು ಮಾತಿಲ್ಲ.